ಫೈನಲಿ ಎಲ್ಲ ಮುಗಿದಿದೆ. ಇವಾಗ ನೋಡಿ ನನ್ನ ಮಗನಿಗೆ ಊಟ ಬಡಿಸ್ತಾ ಇದ್ದೀನಿ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನರಸಿಂಹ. ಐ ಕ್ಯಾನ್ ನೇಮ್ ಇಸ್ ನರಸಿಂಹ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಮಗ, ಇವತ್ತೇನು ವಿಶೇಷ ಗೊತ್ತಾ? ನನಗೆ ಗೊತ್ತಿಲ್ಲ. ನಮ್ಮಮ್ಮ ಏನೋ ಮಾಡ್ತೈತೆ, ಕೇಳೋಣ ಬನ್ನಿ. ಅಮ್ಮ, ಏನು ಇವತ್ತು ಸ್ಪೆಷಲ್ಲು? ಮೊಟ್ಟೆ ಕೋಳಿ ಸಾರು, ಹಳ್ಳಿ ನಾಟಿ ಕೋಳಿ ಸಾರು, ಮೊಟ್ಟೆ ಕೋಳಿ ಸಾರು. ನೋಡಿ, ಅರ್ಶಿನ ಈರುಳ್ಳಿ ರುಬ್ಕೊತಾ ಇದ್ದೀನಿ. ಫಸ್ಟು ಏನೇನು ಹಾಕಿದ್ಯಾ? ಅರಶಿನ ಪುಡಿ, ಈರುಳ್ಳಿ, ತೆಂಗಿನಕಾಯಿ. ಏನೇನು ಹಾಕಿದ್ಯಮ್ಮ? ತೆಂಗಿನಕಾಯಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಲವಂಗ, ಮೆಣಸು, ಶುಂಠಿ, ಮತ್ತೆ ಟೊಮೊಟೊ ಅಷ್ಟೇ. ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ಯಾ? ಮಿಕ್ಸಿಗೆ ಹಾಕಕ್ಕೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡೋದು. ಹೌದಾ? ದೊಡ್ಡದಾಗಿ ಹಾಕಿದ್ರೆ ಮಿಕ್ಸಿ ಜಾರ್ ಹೋಗ್ಬಿಡ್ತದೆ. ಇದೇನಿದೇನೋ ಪೌಡ್ರ್ ಹಾಕಿದ್ಯಾ? ಧನಿಯಾ ಪುಡಿ. ಅದು ಹಾಕಿದ್ರೆ ಸಾಂಬಾರು? ಧನಿಯಾ ಪುಡಿ ಹಾಕಿದ್ರೆ ಸಾಂಬಾರು ಆಗೋದು. ಟೊಮೆಟೊ ಹಾಕಿಲ್ಲ, ಮರ್ತೋಗ್ಬಿಟ್ಟಿದ್ಯಾ? ಟೊಮೆಟೊ ಕಟ್ ಮಾಡಿ ಹಾಕ್ಬೇಕು. ಸಾಕ 3 ಟೊಮೆಟೊನು? ಟೊಮೆಟೊನ ಯಾವ ಥರ ಕಟ್ ಮಾಡ್ಕೋಬೇಕು? ಹಿಂಗೆ ಕುಯ್ದು, ಹಿಂಗೆ ಚರ 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 ಅಂತ ಕುಯ್ದು 4 ಭಾಗ ಮಾಡ್ಕೋಬೇಕು. ಅಷ್ಟೇ. ಅಮ್ಮ, ನಾನು ಅಡುಗೆ ಮಾಡಿದ್ರೆ ಹೆಂಗಿರ್ತದೆ? ನೀನು ಅಡುಗೆ ಮಾಡಿದ್ರೆ ಇವತ್ತೆಲ್ಲ ತಿನ್ನಕ್ಕಾಗಲ್ಲ ಬಿಡಮ್ಮ. ಏಕೆ? ಅಷ್ಟು ಸೂಪರಾಗಿ ಮಾಡ್ತೀಯ. ಅದಕ್ಕೆ ಏನಮ್ಮ ಹಿಂಗೆ ಹೇಳ್ತೀಯಾ? ನಾನು ಅಡುಗೆ ಮಾಡಿದ್ರೆ ಸಖತ್ತಾಗಿ ಮಾಡ್ತೀನಿ. ಹೌದು. ಹಾಂ, ಇಲ್ಲ ಉಪ್ಪು ಜಾಸ್ತಿ ಇರ್ತದೆ, ಇಲ್ಲ ಖಾರ ಜಾಸ್ತಿ ಇರ್ತದೆ. ಇಲ್ಲ, ರಸಂ ಮಾಡಿದ್ನಲ್ಲ ಅವತ್ತು ಒಂದ್ಸಲ. ರಸ ಮಾಡಿದಲ್ಲ ಅವತ್ತು, ನಾನು ತಿಂದು ನೋಡಿದ್ನಲ್ಲ ನಿನ್ ರಸ. ಹೆಂಗಿತ್ತು? ಹೇಳ್ಕೊಳಕ್ಕಾಗ್ದು. ಅಷ್ಟು ಸೂಪರ್ ಆಗಿ ಮಾಡಿದ್ದೆ. ಇಲ್ಲ, ಅಷ್ಟು ಸೂಪರ್ ಆಗಿತ್ತು ನೀನ್ ಮಾಡಿದ ರಸ. ಒಂದ್ ತುತ್ತು ಅನ್ನ ಕಲ್ಸಿ ಬಾಯಿಗೆ ಇಕ್ಕಕ್ಕಾಗ್ದಂಗೆ. ಏನಮ್ಮ? ಹುಣ್ಸೆಹಣ್ಣು ಹಾಕಕ್ ಹೋಗಿ ಖಾರ ಪುಡಿ ಹಾಕೋದು, ಖಾರ ಪುಡಿ ಹಾಕಕ್ ಹೋಗಿ ಮೆಣಸಿನ ಪುಡಿ ಹಾಕೋದು. ಯಾರು? ನನ್ನ ಮಗ. ಇವಾಗ ಅಷ್ಟೇನಾ? ಹೇಳು ಕರೆಕ್ಟಾಗಿ. ಅಷ್ಟೇ. ಇವಾಗ ರುಬ್ಬೋದು. ಇವಾಗ ಹಾಕೊಂಡು ರುಬ್ಬೋದು ಮಿಕ್ಸಿಲಿ. ಗೊರ್ರೋತದ ಇದೊಂದು. ಅಲ್ಲ, ಇನ್ನೇನು ಮಿಕ್ಸಿ ರುಬ್ಬಿದ್ರೆ ಗೊರ್ರೋ ಅಂದಾನೆ, ಇನ್ನೇನಂತದಮ್ಮ? ನೋಡೋಣ ಅದು ಹೆಂಗಂದದು. ಇದೇನ ಫಸ್ಟ್ ರುಬ್ಬ? ಏನಾಗಿತ್ತು? ಚೀಲ ದಾರ ಒಳಗಡೆ ಸಿಕ್ಕಾಕಂತದ ಅದಕ್ಕೆ. ನೋಡೋಣ ಇವಾಗ ಇದನ್ನ ರುಬ್ತೀನಿ ಹೆಂಗಂದದು. ಡಮ್ಮನ್ ಬಿಟ್ರೆ ಓಡೋಗ್ಬಿಡೋದು. ಇದು ನಿಂತರನೇ ಗಲಾಟೆ ಮಾಡ್ತದಮ್ಮ. ಸುಮ್ಮನೆ ಇರಲ್ಲ ಅಂತದೆ. ಗೊರ್ರ ಅಂತ ಯಾವಾಗಲೂ ಒಟ 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 ಅಂತಾನೆ ಇರ್ತದೆ. ನೋಡಿ, ಮಸಾಲೆ ಈ ತರ ನುಣ್ಣಗಿರ್ಬೇಕು. ಆ ಥರ ನುಣ್ಣಗಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ಕೋಳಿ ಸಾರು. ಹೌದಾ? ಮೊಟ್ಟೆ ಕೋಳಿ ಸಾರು. ಈಗ ಚಿಕನ್ ತೊಳ್ಕೋಬೇಕು. ಅಡುಗೆ ಮನೆ ಚಿಕ್ಕದು. ಏನು ಮಾಡ್ಕೊಬಾರ್ದಮ್ಮ? ಬೇಜಾರು ಮಾಡ್ಕೋಬೇಡಿ. ಏಕೆ? ಅಡುಗೆ ಮನೆ ನಮ್ದು ಚಿಕ್ಕದು. ಮನ್ಸು ದೊಡ್ಡದು ಅಲ್ವಾ? 3 ಸತಿ ತೊಳಿಬೇಕು ಚೆನ್ನಾಗಿ. ನೋಡಿ ಗೈಸ್, ಮೊಟ್ಟೆ ಕೋಳಿ ಒಗ್ಗರಣೆಗೆ ಹಾಕ್ತಾ ಇದೀವಿ. ಇವತ್ತು ನಮ್ಮಮ್ಮ ಹಾಕೊಂಡಿದ್ದ ಪ್ಲ್ಯಾನೇ ಬೇರೆ, ಕೊನೆಗೆ ಆಗಿರೋ ಪ್ಲ್ಯಾನೇ ಬೇರೆ. ಏನಮ್ಮ? ಏನೋ ಮಾಡಕ್ ಹೋಗಿ ಏನೋ ಆಗೈತಿ ಇವತ್ತು. ಫಸ್ಟ್ ಏನು ಮಾಡಬೇಕು ಅನ್ಕೊಂಡಿದ್ದಮ್ಮ? ಮೀನಿ ಸಾರು ಮಾಡೋಣ ಅನ್ಕೊಂಡಿದ್ದೆ. ಹೋಗಿ ಚಿಕನ್ ಸಾರು, ಮೊಟ್ಟೆ ಕೋಳಿ ಸಾರು ಆಗೋಯ್ತು. ನೋಡಿ ಗೈಸ್, ಮೀನು ಸಾರು ಹೋಗಿ ಮೊಟ್ಟೆ ಕೋಳಿ ಸಾರು ಆಗೋಯ್ತು. ನೋಡಿ ಗೈಸ್, ಇವಾಗ ಹಾಕ್ತಾ ಇದೀವಿ ಪೀಸ್ಗಳನ್ನ. ಎಣ್ಣೆ ಹಾಕಿ ಹಾಕ್ಬಿಡ್ಬೇಕಾ? ಎಣ್ಣೆ ಹಾಕ್ಬಿಟ್ಟು ಮತ್ತೆ ಸಾದೈತದೆ ಎಣ್ಣೆಯಿಂದ. ಅರ್ಶಿನ ಈರುಳ್ಳಿ ರುಬ್ಕೊಂಡಿದೆ, ಅದು ಹಾಕ್ತಾ ಇದೀನಿ. ನೋಡಿ, ಇದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವೆರಡು ಹಾಕೊಂಡು ಎಷ್ಟೊತ್ತವರೆಗೂ ರೋಸ್ಟ್ ಮಾಡ್ಬೇಕಮ್ಮ?
ಚೆನ್ನಾಗಿ ಅದೆಲ್ಲ ನೀರು ಸುಟ್ಕೊಳ್ಳೋ ಮಟ್ಟಕ್ಕೆ ರೋಸ್ಟ್ ಮಾಡಬೇಕು. ಮಾಡಿ ಉಪ್ಪು ಇದು ಎಲ್ಲ ಹಾಕಿ ಇವಾಗಲೇ ಉಪ್ಪು ಹಾಕ್ಕೊಡ್ಬೇಕಾ? ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕು, ಚೆನ್ನಾಗಿ ಉಪ್ಪಿಡ್ಬೇಕಲ್ಲ ಅದು ಚಿಕನ್. ಉಪ್ಪಿಡಿಬೇಕಂದ್ರೆ ಅರ್ಶಿನ ಈರುಳ್ಳಿ ಹಾಕ್ಬೇಕಾದ್ರೆ ಹಾಕ್ಬಿಡ್ಬೇಕು ಸ್ವಲ್ಪನ, ರುಚಿಗೆ ತಕ್ಕಂಗೆ. ರುಚಿಗೆ ತಕ್ಕಂಗೆ ಸ್ವಲ್ಪ ಹಾಕ್ಬೇಕು. ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಎದ್ದೋಗಿ ಫಿಶ್ ತಗೊಬರೋಣ, ಫಿಶ್ ತಗೊಬಂದು ಫಿಶ್ ಸಾರು ಮಾಡೋಣ ಅಂತ ಹೇಳ್ತು. ಫಿಶ್ ಸಾರು ಹೋಗಿ ಮೊಟ್ಟೆ ಕೋಳಿ ಸಾರು ಆಗೈತಿ ಇವಾಗ. ಯಾಕೆ ಹೇಳಿ, ಚೆನ್ನಾಗಿ ಗೊರಕೆ ಹೊಡಿತಿತ್ತು ನಮ್ಮಮ್ಮನ. ಕೇಳಿದ್ರೆ ಎಬ್ಬರಿಸ್ತೇ ನೀನು ಎದ್ದಿಲ್ಲ ಅಂತ ನನ್ನ ಮೇಲೆ ಹೇಳ್ತೈತೆ ಅಲ್ಲಮ್ಮ. ನನ್ನ ಮಗನೇ ನನ್ಗೆ ಹಾಕೊಡ್ತಾ ಇದೀಯಾ? ಎದ್ದೇಳ್ದಾರ ನೀನು. ನಾನು 5:30 6 ಗಂಟೆಗೆ 6:30 ಗೆದ್ದೆ ಗೈಸ್. ನಮ್ಮಮ್ಮ ಎಬ್ಬರಿಸಿದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀನಿ ನಾನು. 6 ಗಂಟೆಯಿಂದ ಎಬ್ಬರಿಸಿದೀನಿ ನಾನು. 6:30 7 ಗಂಟೆವರೆಗೂ ಎಬ್ಬರಿಸಿದೆ. ಫೇಸು ಸ್ವಲ್ಪ ಡಲ್ ಆಗಿರ್ಬೋದು, ಯಾಕೆಂದ್ರೆ ಇವತ್ತು ಫುಲ್ಲು ತಲೆನೋವು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾತಾಡ್ತಾ ಇದ್ದೀನಿ. ಇವಾಗ ಬೇಯಬೇಕು, ಬೇಯಕ್ ಬಿಡ್ಬೇಕಿನ. ಎಷ್ಟೊತ್ತು? 1 ಅವರ್ ಬೇಯಬೇಕದು. 1 ಅವರ ಮಮ್ಮಿ? ಸ್ವಲ್ಪ ಅದೇ ನೀರೆಲ್ಲ ಸುಂಡ್ಕೋಬೇಕು, ಹಸಿ ಮಸಾಲೆ ಇದೆಲ್ಲ ಹೋಗ್ಬೇಕು. ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕು ಇವಾಗ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕು. ನಾಟಿ ಸ್ಟೈಲ? ನಾಟಿ ಸ್ಟೈಲ್ ನಮ್ಮೂರಲ್ಲಿ ಮಾಡ್ತಿದ್ರಲ್ಲ. ನಮ್ಮಮ್ಮ ಮಾಡತ್ತಾರ. ಸಖತ್ತಾಗಿರುತ್ತಲ್ಲ ಅಮ್ಮ. ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು. ಅವ ದಯವಿಟ್ಟು ಖಾರ ಮಾತ್ರ ಹಾಕಕ್ ಹೋಗ್ಬಿಡೋದು, ಯಾಕೆಂದ್ರೆ ನಮ್ಮಮ್ಮ ಸಿಕ್ಕಾಪಟ್ಟೆ ಖಾರ ಮಾಡ್ಬಿಡುತ್ತೆ, ತಿನ್ನೋಕ್ಕೂ ಆಗಲ್ಲ ಆಮೇಲೆ. ಅದಕ್ಕೆ ಮುಂಚಿತವಾಗಿ ಹೇಳ್ಬಿಡ್ತಾ ಇದ್ದೀನಿ, ದಯವಿಟ್ಟು ದಯచేసి ಖಾರ ಪೆಟ್ಟೋದಮ್ಮ ಅಲ್ಲಮ್ಮ. ಖಾರ ಪೆಟ್ಲೆ ಖಾರ ಮಡಗಬೇಕು, ಜಾಸ್ತಿ ಮಡಗಿದ್ರೆ ಆಗಲ್ಲ. ಕೆಲವ್ರಿಗೆ ಸೆಟ್ ಆಗಲ್ಲ ಅಲ್ಲ ಗೈಸ್. ಇವಾಗ ಪ್ಲೇಟ್ ಮುಚ್ಚಿಬಿಡ್ತೀಯಾ? ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ಬಿಡಬೇಕು, ಚೆನ್ನಾಗದು ಬೇಯಬೇಕು. ಅಷ್ಟೇ. ಇವಾಗ ಬೆಂದ ಮೇಲೆ ಮಸಾಲ ಹಾಕೋದು. ಏನಮ್ಮ? ಪಾತ್ರೆಗಳು ತೊಳ್ಕೋಬೇಕು. ಎಷ್ಟೊತ್ತಿಗೆ? ಅದು ಬೇಯಷ್ಟರಲ್ಲಿ. ಸರಿ ಆಯ್ತು. ಇದು ಹಳ್ಳಿ ಸ್ಟೈಲ್ ಸಾರು. ನೋಡ್ಕೊಳ್ಳಿ, ಎಲ್ಲ ವಿಡಿಯೋ ನೋಡ್ಕೊಳ್ಳಿ ಚೆನ್ನಾಗಿ. ಹಳ್ಳಿ ಸ್ಟೈಲ್ ಸಾರು ಮಾಡ್ತಾ ಇದ್ದೀನಿ. ಮೊಟ್ಟೆ ಕೋಳಿ ಸಾರು, ಬಿಸಿ ಬಿಸಿ ಮುದ್ದೆ. ನೋಡ್ಕೊಳ್ಳಿ ಗೈಸ್, ಮಸಾಲೆ ಹಾಕುವಾಗ ತೋರಿಸ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಗೈಸ್ ನೋಡಿ, ಎಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಟೈತೆ, ಎಣ್ಣೆ ಬಿಟ್ಕೊಂಡಂಗೈತೆ. ಬಿಟ್ಕೊಂಡ್ಮೇಲೆ ಇದು ಬಿಟ್ಕೊಂಡ್ಮೇಲೆ ಮಸಾಲೆ ಹಾಕ್ಬೇಕು. ಇನ್ನು ಬೇಯಬೇಕು, ಆದರೆ ಮಸಾಲೆ ಹಾಕ್ಬೇಕು. ಮಸಾಲೆ ನೀರು ಹಾಕ್ಬೇಕಮ್ಮ. ಇನ್ನೂ ಒಂದು ಚೊಂಬು ಇರಬೇಕು. ಇದನ್ನಮ್ಮ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಂಗೆ ಬೇಯಿಸಿರೋದು. ಹಂಗೆ ಬೇಯಿಸಿಕ್ಬೇಕು. ಎಣ್ಣೆ ಬಿಟ್ಕೊಂಡಂಗೆ ಬೇಯಿಸ್ಬೇಕು. ಕೋಳಿ ಚೆನ್ನಾಗೈತೆ. ಓ, ಎಣ್ಣೆ ಬಿಟ್ಕೊಂಡ್ರೆ ಕೋಳಿ ಚೆನ್ನಾಗೈತೆ ಅಂತನಾ? ಎಣ್ಣೆ ಬಿಟ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಕೋಳಿ. ಹಂಗೆ ಎಣ್ಣೆ ಬಿಟ್ಕೊಳ್ಳೋ ಥರ ಬೇಯಿಸಿದ್ರೆ ಕೋಳಿ ಸೂಪರ್ ಆಗೈತೆ. ನೀರು ಎಷ್ಟು ಚೊಂಬು ಇದಮ್ಮ? 3 ಚೊಂಬು ಇರಬೇಕು. 3 ಚೊಂಬ? ಚಿಕ್ಕ ಚೊಂಬಲ್ಲಿ 3 ಚೊಂಬು. ಓ, ಸಾರು ಬೇಯ್ತಾ ಕಮ್ಮಿ ಆಗುತ್ತೆ ಅಂತ. ಅದು ಮೊಟ್ಟೆ ಕೋಳಿ ಅಲ್ವಾ, ನಾವು ಕುಕ್ಕರ್ಗೆ ಹಾಕಲ್ಲ, ಕುಕ್ಕರಲ್ಲಿ ಕೂಗ್ಸಲ್ಲ. ಕುಕ್ಕರಲ್ಲಿ ಮಾಡೋರು ಬೇಕಾದ್ರೆ ಕುಕ್ಕರಲ್ಲಿ ಮಾಡ್ಬೋದಲ್ಲ ಅಮ್ಮ? ಕುಕ್ಕರಲ್ಲಿ ಮಾಡೋರು ಮಾಡ್ಬೋದು, ಆದ್ರೆ ನಾನು ಕುಕ್ಕರ್ಗೆ ಹಾಕಲ್ಲ. ಯಾಕಂದ್ರೆ ಕುಕ್ಕರ್ ಕಂಡ್ರೆ ನಾನು ಭಯ. ಯಾಕೆ ಭಯ? ಮಕ್ಕಳಿಗೆ ಸಿಡಿದು ಬಿಡ್ತದೆ ಅಂತ. ಸಾಂಬಾರು ಹಿಂಗೆ ತೆಳ್ಳಗಿರ್ಬೇಕು. ಬೆಂದು ಬೇಯ್ತಾ ಗಟ್ಟಿ ಆಯ್ತದೆ. ಇನ್ನು ಇವಾಗ ಇದು ಬೇಯ್ಬೇಕಂದ್ರೆ ಇನ್ನೂ 1 ಅವರ್ ಬೇಕು. ಇದು ಬೇಯ್ಬೇಕಂದ್ರೆ ಇನ್ನೂ ಬೇಕು, 1-1.5 ಅವರ್. 1-1.5 ಅವರ್ ಬೇಕಾ?
ಅಲ್ಲಿವರೆಗೆ ಏನಾರು ಹೇಳು ಅಲ್ಲಿವರೆಗೂ ಏನು ಹೇಳೋದು? ನಮ್ಮ ಆಡಿಯನ್ಸ್ಗೆ. ಅಲ್ಲಿವರೆಗೂ ಏನು ಹೇಳೋದು? ಹಾಂ ಅನ್ನಕ್ಕೆ ಇವಾಗ ಅಕ್ಕಿ ಸೋಸ್ಕೊಂಡು ಅನ್ನಕ್ಕೆ ಇಡ್ಬೇಕು. ಏನಾರು ಹೇಳು. ಇನ್ನೇನು ಹೇಳೋದು? ಏನಾರು ಹೇಳಮ್ಮ. ಅದೇ ಅಕ್ಕಿ ಸೋಸ್ಕೊಂಡು ಅನ್ನಕ್ಕೆ ಇಡ್ಬೇಕು. ಹಾಂ ಆಮೇಲೆ ಬಾಂಡ್ಲಿಲಿ ಮುದ್ದೆ ಮಾಡೋದು ತೋರ್ತೀನಿ, ಮಾಡ್ಕೊಂಡಿರೋಂತೆ ಹೋಗ್ರಿ. ಇವಾಗ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ಓ ಮೊದಲೇ ಸ್ವಲ್ಪ ಹಾಕಿದಲ್ಲ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಯಾಕಂದ್ರೆ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ, ಕಮ್ಮಿ ಆದ್ರೆ ಹಾಕಬಹುದು. ಗಂಡೆ 80 ಜನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಅವ್ರಿಗೆಲ್ಲ ಏನು ಹೇಳ್ತೀಯ? ಅವ್ರಿಗೆಲ್ಲ ಏನ್ ಹೇಳೋದು? ನಮಸ್ತೆ ಹೇಳ್ಬೇಕು. ಆಮೇಲೆ ಅದೇ ಅದೇ ತರ ವಿಡಿಯೋಗಳನ್ನ ನೋಡಿ ನನ್ನ ಮಗನಿಗೆ ಆಶೀರ್ವದಿಸಿ ಅಂತ ಕೇಳ್ಕೋಬೇಕು. ಇವಾಗ ನಾನು ಒಳ್ಳೆ ರೀತಿ ಕಂಟೆಂಟ್ ಕೊಟ್ರೆ ತಾನೆ ಅವರು ಇಷ್ಟಪಡೋದು. ಹೌದು, ಅದೇ ಒಳ್ಳೆ ರೀತಿ. ಇವಾಗ ಕೋಳಿ ಸಾರು, ಮೊಟ್ಟೆ ಕೋಳಿ ಸಾರು, ಮೀನ್ ಸಾರು ಮಾಡ್ಬೇಕಾಯ್ತು, ಮಿಸ್ ಆಗಿ ಮೊಟ್ಟೆ ಕೋಳಿ ಸಾರು ಆಯ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಮಡಿಕೊಂಡಿದೀನಿ, ಮಾಡ್ತೀನಿ. ಆದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಮಾಡ್ತಾನೆ. ಹೆಂಗಿರುತ್ತಮ್ಮ ಟಾಸ್ಕ್? ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತಲ್ಲ? ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾನೆ ನನ್ನ ಮಗ. ನೋಡಿ ಆರೈಸಿ ಆಶೀರ್ವದಿಸಿ. ಅಮ್ಮ ಮುಂಚೆ ಯಾವಾಗಾರು ನಾನು ಮಾಡಿದ್ದೀನಿ ಈ ತರ? ಇಲ್ಲ, ಫಸ್ಟ್ ಟೈಮ್ ತಾನೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವ್ರ ಸಪೋರ್ಟ್ ಸಿಕ್ಕಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋತಾನೆ. ಇನ್ನೂ ಚೆನ್ನಾಗಿ ಮಾಡ್ತಾನೆ, ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾನೆ. ನೋಡಿ ಆಶೀರ್ವದಿಸಿ. ನಿಮ್ಮ ಆಶೀರ್ವಾದ ನನ್ನ ಮಗನ ತಲೆ ಮೇಲೆ ಯಾವಾಗ್ಲೂ ಸದಾ ಇರ್ಲಿ. ಇವತ್ತು 80 ಜನ ಇರ್ಬೋದು, ಮುಂದೆ ಒಂದ್ ದಿವಸ 80 ಲಕ್ಷ ಜನ ಆಗಲ್ವಾ? ಆತರ ನಮ್ಮ ಮೇಲೆ ಡಿಪೆಂಡ್ ಅಷ್ಟೇ ಅಲ್ಲಮ್ಮ? ಮಾಡೋದ್ರ ಮೇಲೆ ಡಿಪೆಂಡ್. ನಾನು ಕಂಟೆಂಟ್ ಯಾವ ಥರ ಕೊಡ್ತೀನೋ ಆ ಥರ. ಬಟ್ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಂದರೆ ಮೇನ್ ಬೇಕಾಗಿರೋದೇ ನಿಮ್ಗೊಂದು ಸಪೋರ್ಟು. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ಮುಂದೆ ನುಗ್ಗಕ್ಕೆ ನನಗೆ ಉಪಯೋಗ ಆಗುತ್ತೆ. ಹಂಗೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬೆಲ್ ಬಟನ್ನ ಟಣ್ ಅಂತ ಹಂಗೆ ಪ್ರೆಸ್ ಮಾಡಿ. ಇನ್ನೂ ಸಾಂಬಾರು ರೆಡಿ ಆಗ್ತಿದೆ. ಲಾಸ್ಟಲ್ಲಿ ರಿಸಲ್ಟ್ ಎಲ್ಲ ನೋಡ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗೈತೆ, ಪಕ್ಕಾ ನಾಟಿ ಸ್ಟೈಲ್ ಐತಾ ಇಲ್ಲ ಮಾಮೂಲಿ ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಸ್ಟೈಲ್ ಐತಾ ನೋಡೋಣ. ಏನೋ ನೋಡೋಣ, ನಾಟಿ ಸ್ಟೈಲ ಇಲ್ಲ. ನಾನು ಹಳ್ಳಿ ಹುಡುಗಿ, ಹಳ್ಳಿ ಹುಡುಗಿ ಆದ್ಮೇಲೆ ನಾಟಿ ಸ್ಟೈಲೇ ಮಾಡೋದು. ಈ ಸಿಟಿ ತರ ಮಾಡಲ್ಲ, ನಮ್ಗೆ ಬರಲ್ಲ. ಹೌದು, ಸಿಟಿ ತರ ಎಲ್ಲ ಮಾಡಲ್ಲ. ಹೇಳ್ಬೇಕಂದ್ರೆ ಸಿಟಿಲೇ ಸೂಪರ್ ಆಗಿ ಮಾಡ್ತಾರೆ ಗೊತ್ತಾ? ಹಳ್ಳಿಲಿ ಸೂಪರ್. ಹಳ್ಳಿಲೇ ಅಡಿಗೆ ಸೂಪರ್ ಆಗಿರೋದು. ಹೌದಾ ಗೈಸ್? ಕಮೆಂಟ್ ಮಾಡಿ ನೋಡೋಣ, ಹಳ್ಳಿಲ್ಲ ಸಿಟಿಲಿ ಚೆನ್ನಾಗಿರುತ್ತಾ ಊಟ ಅಂತ? ಹಳ್ಳಿಲಿ ಚೆನ್ನಾಗಿರುತ್ತೆ ಹಳ್ಳಿ ಊಟ. ಅಂದ್ರೆ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಇದ್ರೆ ಸೂಪರ್ ಆಗಿರುತ್ತಲ್ಲ. ಮುದ್ದೆ ಇಲ್ಲ ಅಂದ್ರೆ ಸರಿ ಇಲ್ಲ, ಚೆನ್ನಾಗಿರಲ್ಲ. ಮುದ್ದೆನೇ ಮೇನ್. ಮೊಟ್ಟೆ ಕೋಳಿ ಸಾರು, ರಾಗಿ ಮುದ್ದೆ. ಗೈಸ್ ನಮ್ಮ ಅಮ್ಮಂಗೆ ಪಲ್ಲಿಗೆ ಹುಚ್ಚೆ ಅರ್ಜೆಂಟ್ ಆಗ್ಬಿಟ್ಟು ನೋಡಿ, ನಮ್ಮ ಅಮ್ಮನ ಮಕ್ಕದ ಮೇಲೆ ಉಯ್ದ್ಬಿಟ್ಟು ಹೊಂಟೋಗಿ. ಗೈಸ್ ನಮ್ಮಮ್ಮ ಬೈತಾಯ್ತು ನನಗೆ. ಯಾಕೆ ಅಂತ ಕೇಳಿ, ಪಲ್ಲಿ ಹುಚ್ಚ ಹೋಯ್ತು ಅನ್ನೋದೇ ತಪ್ಪ. ಗೈಸ್ ನಮ್ಮಮ್ಮ ಯಾವಾಗ ಸಾರು ಮಾಡಿದ್ರು ಸರಿನೇ ನೋಡಿ ಈ ಥರ ಚಾಕುನ ಎಜ್ಜುತ್ತೆ. ಯಾಕಮ್ಮ? ಕಣ್ಣೆಸ್ರಾಗಬಾರ್ದು ಅಂತ. ಹೌದಾ? ಚಾಕು ಎಜ್ಜಿಕ್ಕಿದ್ರೆ ಕಣ್ಣೆಸ್ರಾಗಲ್ವಾ? ಹಿಂಗೆ ಚಾಕು ಕಾಯಿಸ್ಬಿಟ್ಟು ಹಿಂಗೆ 3 ಸುತ್ತಬಿಟ್ಟು ಆಳ್ಕಣ್ಣು, ಬೀಳ್ಕಣ್ಣು, ಪೀಡೆ ಕಣ್ಣು, ಪಿಚಾಚಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲರ ಕಣ್ಣು ಹಿಡಿದೋಗ್ಲಿ ಅಂತ ಹಿಂಗೆ ಅಜ್ಜದು. ಎಜ್ಬಿಟ್ಟು ಎಷ್ಟದು ಅಷ್ಟೇ. ಎಷ್ಟು 3 ಚಮ್ ನೀರು ಹಾಕಿದೆ. ಬೆಂದು ಎಷ್ಟು ಗಟ್ಟಿ ಬಂದೈತೆ ನೋಡಿ ಐಸ್. ಸೂಪರ್ ಆಗಿ ಆಗೈತೆ ಮೊಟ್ಟೆ ಕೋಳಿ ಸಾರು. ಇದೇನಮ್ಮ ಇದು? ಅದ ಅನ್ನ ಆಗೋಯ್ತಾ? ಬೇಯ್ತಾಯ್ತು. ಈಗ ಇನ್ನು ಮುದ್ದೆ ಒಂದು ಮಾಡಬೇಕು ಅಮ್ಮ. ಹೌದು, ಎಲ್ಲರೂ ತಪ್ಲಿಲ್ ಮಾಡೋದು ನೋಡಿದೀನಿ, ನೀನೇನಮ್ಮ ಬಾಂಡ್ಲಿಲ್ ಮಾಡ್ತೀಯಾ? ಬಾಂಡ್ಲಿಲಿ ನನಗೂ ಬಾಂಡ್ಲಿಲ್ ಮಾಡಕ್ ಗೊತ್ತಿರ್ಲಿಲ್ಲ. ನನ್ನ ಮಗಳು ತೋರ್ಸ್ಕೊಟ್ಟವಳೆ, ನನ್ನ ಚಿಕ್ಕ ಮಗಳು ಬಾಂಡ್ಲಿಲ್ ಮಾಡೋದ್ನ ಬಾಂಡ್ಲಿಲ್ ಮಾಡ್ತಾ ಇದ್ದೀನಿ. ಹೌದಾ? ಮಾಡುವಾಗ ತೋರಿಸ್ತೀನಿ. ಓಕೆ. ಫೈನಲಿ ನಮ್ಮಮ್ಮ ಮುದ್ದೆ ಮಾಡ್ತೈತೆ, ಬನ್ನಿ ಹೆಂಗ್ ಮಾಡುತ್ತೆ ನೋಡೋಣ. ಗಂಜ್ ತಪ್ಲಿಲ್ ಮಾಡೋದು ನೋಡಿದ್ದೀನಿ, ನಮ್ಮಮ್ಮ ಬಾಂಡ್ಲಿಲ್ ಮಾಡ್ತದೆ ಮುದ್ದೆ. ಅದು ಹೆಂಗ್ ಮಾಡ್ತದೋ ಗೊತ್ತಿಲ್ಲ, ನೋಡಿ ನೋಡಿ.
ಇದು ಅವಾಗಲೇ ಗಂಜಿ ಚೆನ್ನಾಗಿ ಬೇಯಬೇಕಾ? ಅದು ಅಂದರೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಹಸಿಟ್ಟು ಹಾಕಿದ್ಮೇಲೆ ಸ್ಲಿಮ್ಮಲ್ಲಿ ಇಕ್ಬೇಕಾ? ಐಯಲ್ಲಿ ಇಕ್ಬಾರ್ದು. ಐಯಲ್ಲಿ ಇಕ್ಬಾರ್ದು. ಐಯಲ್ಲಿ ಇಕ್ಕಿದ್ರೆ ಉಪ್ಪು ಸುದ್ದೋಯ್ತದೆ. ಬಾಣಲಿಲಿ ಮಾಡಿದ್ರೆ ಈ ಥರ ತಿರುಗ್ತಾನೇ ಇರಬೇಕು. ಫುಲ್ಲು ಅದು ಬೇಯೋವರೆಗೂ ತಿರುಗ್ತಾ ಇರ್ಬೇಕಮ್ಮ. ಬೆಂದೈತಮ್ಮ, ತಿರುಗಬೇಕೆಲ್ಲ ಕ್ಲೀನಾಗಿ, ಒಂದು ಗಂಟಿಲ್ದಂಗೆ ಬರಬೇಕು. ಹಾಂ ಅಮ್ಮ, ಎಷ್ಟೊತ್ತವರೆಗೂ ತಿರುಗ್ಬೇಕಮ್ಮ ಹಂಗಾದ್ರೆ? ಆಯ್ತು, ಎಲ್ಲ ಸಮ ಬರಬೇಕಲ್ಲ, ಹೊಂದ್ಬೇಕದು ನೀಟಾಗಿ. ಹಾಂ ರಮ್ಮ ಮಾಡಿಕೊಡ್ತಾಳೆ. ಯಾರಿಗಾರು ಬೇಕಾದ್ರೆ ಹೇಳಿ, ವಾಟ್ಸಪ್ಪಲ್ಲಿ ಇದು ಮಾಡಿ. ವಾಟ್ಸಪ್ಪಲ್ಲ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ಮುದ್ದೆ ಬೇಕಂದ್ರೆ ನಮ್ಮಮ್ಮ ಮಾಡಿಕೊಡ್ತದೆ. ಹೌದು, ನನಗೆ ಮಾಡೋಕ್ಕೆ ಇವಾಗ ಅದೆಷ್ಟು ಬೈಕೊಂಡು ಮಾಡ್ತಾಯಿತ್ತು. ಸಾಂಬಾರು ತೆಗಿ ಗೈಸ್. ಫೈನಲಿ ಅಮ್ಮ ಏನು ಸಾರು? ಮೊಟ್ಟೆ ಕೋಳಿ ಸರ್. ಮೊಟ್ಟೆ ಕೋಳಿ ಸಾರು, ಬಿಸಿ ರಾಗಿ ಮುದ್ದೆ, ಆಮೇಲೆ ಅಷ್ಟೇ ಅನ್ನ, ಚಿಕನ್ ಸಾರು, ಮುದ್ದೆ. ಕಾಂಬಿನೇಷನ್ ಹೆಂಗಿರುತ್ತೆ ಗೊತ್ತಾ ಗೈಸ್? ತಿನ್ನೋದೊಂದು ಇಷ್ಟಪ್ಪ, ಮುದ್ದೆ 2 ಮುದ್ದೆ ಉಣ್ಣೋ ಥರ ಹೇಳ್ತಾನೆ. ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಮಾದ್ರು. ಹಳ್ಳಿ ನಾಟಿ ಮೀನು ಸಾರು ಮಾಡ್ತೀನಿ ನೋಡಿ. ಫೈನಲಿ ಎಲ್ಲ ಮುಗ್ದಿದೆ. ಇವಾಗ ನೋಡಿ, ನನ್ನ ಮಗನಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಇದೇ ಥರ ನಿಮಗೆ ಬೇಕು ಅಂದರೆ, ವಿಡಿಯೋಗಳು ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಹುಷಾರಾಗಿ ಮಾಡಿಕೊಳ್ಳಿ.